ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಕಳೆದೊಂದು ವಾರದಿಂದಲೂ ಸಹ ನಾವು ನೋಡ್ತಾ ಇದ್ದೀವಿ. ಆದರೆ ಆ ವಾತಾವರಣಕ್ಕೆ ತಕ್ಕಂತೆ ಮಳೆಯ ಪ್ರಮಾಣ ಸದ್ಯಕ್ಕೆ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ರಾಜ್ಯದ ಯಾವ್ಯಾವ ಭಾಗದಲ್ಲಿ ಎಷ್ಟೆಲ್ಲ ಮಳೆ ಆಗುತ್ತೆ, ಈ ಎಲ್ಲದರ ಮಾಹಿತಿಯನ್ನು ತಿಳಿಸುವುದಕ್ಕೆ ನನ್ನೊಟ್ಟಿಗೆ ಹವಾಮಾನ ವಿಜ್ಞಾನಿ ಆಗಿರುವಂಥ CS ಪಾಟೀಲ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಳೆದೊಂದು ವಾರದಿಂದಲೂ ಸಹ ಬೆಂಗಳೂರಿನಲ್ಲಿ ಮೋಡದ ಕವಿದ ವಾತಾವರಣ ಇದೆ. ಸೊ ಮುಂದಿನ ವಾರ ಯಾವ ರೀತಿಯಾಗಿ ಮಳೆ ಆಗುವಂಥ ಸಾಧ್ಯತೆ ಇದೆ? ಜೂನ್ 15ರಿಂದ ಜೂನ್ 18ರವರೆಗೆ ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಕರ್ನಾಟಕದ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಮುಂದಿನ 4 ದಿನಗಳವರೆಗೆ ಮಳೆಯ ಪ್ರಮಾಣ ಭಾಳ ಕಡಿಮೆ ಐತಿ. ಆದರೆ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಅಂದರೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಮುಂದಿನ 4 ದಿನಗಳವರೆಗೆ ಜೂನ್ 15ರಿಂದ ಜೂನ್ 19ರವರೆಗೆ ಮಳೆಯ ಪ್ರಮಾಣ ಅತಿ ಕಡಿಮೆ ಐತಿ. ಮುಂದೆ ಜೂನ್ 19ರ ನಂತರ ಸ್ವಲ್ಪ ಮಳೆಯ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ. ಮುಂದಿನ ಒಂದು ವಾರದವರೆಗೆ 75% ಪ್ರದೇಶದಲ್ಲಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ನಾವು ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಭಾರಿ ಮಳೆಯಾಗುವ ಸೂಚನೆಗಳ ಬಗ್ಗೆ ನಾವು ಅಲರ್ಟ್ ಕೊಟ್ಟಿರೋದಿಲ್ಲ. ಮುಂದಿನ ಒಂದು 4 ದಿನಗಳವರೆಗೆ ಜೂನ್ 14ರಿಂದ ಜೂನ್ 18ರವರೆಗೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಮನ್ಸೂನ್ ಗಾಳಿ ಭಾರಿ ದುರ್ಬಲವಾಗಿದೆ. ಇದರಿಂದ ನೈಋತ್ಯ ದಿಕ್ಕಿನಿಂದ ಗಾಳಿಯ ಸ್ಟ್ರೆಂಗ್ತ್ ಕಡಿಮೆ ಆಗಿರೋದರಿಂದ ಮಿಡ್ ಲ್ಯಾಟಿಟ್ಯೂಡ್ ವೆಸ್ಟರ್ಲಿಂದ ಬರುವಂಥ ಅಂದರೆ ವಾಯುವ್ಯ ದಿಕ್ಕಿನಿಂದ ಬರುವಂಥ ಗಾಳಿಯ ನಮ್ಮ ಕರ್ನಾಟಕಕ್ಕೆ ಪ್ರವೇಶ ಆಗುವುದರಿಂದ ಅಷ್ಟೊಂದು ಮಳೆ ಈಗಿಲ್ಲ. ಮುಂದೆ ಜೂನ್ ಕೊನೆಯ ವಾರದಲ್ಲಿ ಮಳೆ ಆಗುವ ಸಾಧ್ಯತೆಗಳದಾವೆ. ಇಂದು ಮತ್ತು ನಾಳೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಮಳೆ ಆಗುತ್ತೆ? ಬೆಂಗಳೂರಿನಲ್ಲಿ ಮುಂದಿನ 4 ದಿನಗಳವರೆಗೆ ಕೆಲವು ಕಡೆ ಮಾತ್ರ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಅಷ್ಟೊಂದೇನು ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷಣೆಗಳು ಈ ವಾರದಲ್ಲಿಲ್ಲ. ಈಗ ಗುಡುಗು ಮತ್ತು ಮಿಂಚು ಈ ವಿಚಾರವಾಗಿ, ಗಾಳಿ ವಿಚಾರವಾಗಿ ನಾವು ನೋಡಿದ್ರೆ ಯಾವ ರೀತಿಯಾಗಿದೆ? ಈ ಒಂದು ಮನ್ಸೂನ್ ವೀಕ್ ಆಗಿರೋದರಿಂದ ಮತ್ತು ಗಾಳಿಯ ವೇಗವು ಕೂಡ ಕಡಿಮೆ ಆಗಿರೋದರಿಂದ ಕೆಲವೊಮ್ಮೆ ವರ್ಟಿಕಲ್ ಕ್ಲೌಡ್ಸ್, ಕ್ಯುಮುಲೋನಿಂಬಸ್ ಕ್ಲೌಡ್ಸು ಬೆಳೆಯುವ ಹೆಚ್ಚಿನ ಸಾಧ್ಯತೆ ಇರೋದರಿಂದ ಕೆಲವೊಮ್ಮೆ ಗುಡುಗು ಮಿಂಚು ಅದರ ಜೊತೆಗೆ ಗಾಳಿಯ ವೇಗವು ಕೂಡ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಇರುವ ಸಾಧ್ಯತೆ ಐತಿ. ಆದರೆ ಅಲ್ಲಲ್ಲಿ ಮಾತ್ರ, ಇದು ಎಲ್ಲ ಕಡೆ ಮಳೆ ಆಗಲ್ಲ, ಕೆಲವೊಂದು ಕಡೆ ಮಾತ್ರ ಮಳೆ ಆಗುವ ಸಾಧ್ಯತೆಗಳದಾವೆ. ನಾವು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿಯ ಮಳೆ ಪ್ರಮಾಣ ಹೆಚ್ಚಿದೆಯಾ, ಕಡಿಮೆ ಇದೆಯಾ, ಅಥವಾ ಹೋಲಿಕೆ ಮಾಡೋದಕ್ಕೆ ಅಸಾಧ್ಯನಾ? ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಜೂನ್ ತಿಂಗಳಲ್ಲಿ ಹೇಗಿರುತ್ತೆ ಸರ್ ಮಳೆ ಪ್ರಮಾಣ? ಜೂನ್ 15ರಿಂದ ಜೂನ್ 18 ತನಕ ಮಳೆಯ ಪ್ರಮಾಣ ಪೂರಾ ಗಣನೀಯವಾಗಿ ಕಡಿಮೆ ಆಗುತ್ತೆ, ಭಾಳ ಕಡಿಮೆ ಆಗುತ್ತೆ. ಜೂನ್ 19-20 ಮೇಲೆ ಸ್ವಲ್ಪ ಸೂಚನೆಗಳು ಕಾಣ್ತಾವೆ, ಮಳೆ ಹೆಚ್ಚಿಗೆ ಆಗ್ಬೋದು. ಆದ್ರೆ ಈ ಸ್ವಲ್ಪ ಮಳೆ ಪ್ರಮಾಣ ಈ ವರ್ಷ ಕಡಿಮೆ ಅಂತ ನಾವು ಹೇಳ್ಬೋದು. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಈ ಬಾರಿ ಮಳೆಯ ಪ್ರಮಾಣ ಅಂದರೆ ಕಳೆದ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಜೊತೆಗೆ ಈಗಿನ ಕ್ಲೈಮೇಟ್ ನೋಡಿದ್ರೆ ಹೆವಿ ಮಳೆ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ನಮಗೆಲ್ಲ ಇದು ವಾತಾವರಣ ಇದೆ. ಬಟ್ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಅಷ್ಟೊಂದು ಮಳೆ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.